ನಾನು ಓಂ ಪ್ರಕಾಶ್ ಮನೋಹರ್, ಕಲಬುರಗಿ ಜಿಲ್ಲಾ ವರದಿಗಾರ. ನೇಮಕಾತಿ ನಿಯಮವನ್ನ ಉಲ್ಲಂಘಿಸಿ ಹುದ್ದೆ ಭರ್ತಿಗೆ ಮುಂದಾದಂತಹ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇರುವಂತದ್ದು. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿಗೆ ಮುಂದಾಗಿರುವಂತಹ ಸರ್ಕಾರ ಅದನ್ನ ನಿಯಮ ಉಲ್ಲಂಘನೆ ಮಾಡಿ ಭರ್ತಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ಈ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಒಂದು ಬಿ ಬಯೋಟೆಕ್ ಮತ್ತೆ ICAR ಮಾನ್ಯತೆ ಇಲ್ಲದೆ ಇರುವಂತಹ ಕಾಲೇಜುಗಳನ್ನು ಕೂಡ ಇದರಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಹಾಗಾಗಿ ಸರ್ಕಾರ ಈ ನಿಯಮವನ್ನ ಸಡಿಲಿಕೆ ಮಾಡಬೇಕು, ಈ ರೀತಿಯಾಗಿ ಕಾನೂನು ಬಾಹಿರವಾದಂತಹ ನಿಯಮವನ್ನ ಮಾಡಿ ಏನು ಆ ನೇಮಕಾತಿ ಮುಂದಾಗಿರುವಂತದ್ದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಈಗ ಪ್ರಮುಖವಾಗಿ ಏನ್ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತದ್ದು ಈಗ ಸರ್, ಫಸ್ಟ್ ಆಫ್ ಆಲ್ ಏನಂತಂದ್ರೆ ಈಗ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಯ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದೆ ಸರ್. ಅದ್ರಲ್ಲಿ ಏನ್ ಮಾಡಿದ್ದಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ BE ಬಯೋಟೆಕ್ ಮತ್ತೆ ಪ್ರೈವೇಟ್ ಕಾಲೇಜಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ C&R ರೂಲ್ ಫುಲ್ಲಿ ವೈಲೆನ್ಸ್ ಆಗಿದೆ. ಯಾಕಂದ್ರೆ ಸರ್ಕಾರ ಮಾಡಿದ ನಿಯಮಗಳನ್ನು ಅವರೇ ಉಲ್ಲಂಘನೆ ಮಾಡ್ತಿದ್ದಾರೆ ಇದರಲ್ಲಿ. ಯಾಕಂದ್ರೆ ಪ್ರೈವೇಟ್ ಕಾಲೇಜು ಯಾವುದೇ ತರ ICAR ಮಾನ್ಯತೆ ಪಡೆದಿಲ್ಲ. ಸೊ ಅಂತವರಿಗೆ ಯಾವುದೇ ತರ ಎಕ್ಸಾಮ್ ಬರೆಯೋ ಏನಂತ ಅರ್ಹತೆ ಇರಂಗಿಲ್ಲ ಸರ್. ಆಮೇಲೆ ಇನ್ನೊಂದು BE ಬಯೋಟೆಕ್ ಅವರಿಗೆ ಇವರು ಯಾವುದೇ ತರ ಕೃಷಿ ಸಂಬಂಧಪಟ್ಟ ವಿಷಯಗಳನ್ನು ಕಲ್ತು ಇರಂಗಿಲ್ಲ ಮತ್ತು ಮಾಡು ಇರಂಗಿಲ್ಲ. ಅವ್ರಿಗೆ ಏನ್ ಮಾಡಿದ್ರೆ, ಕೃಷಿ ಅಧಿಕಾರಿಯಲ್ಲಿ ಅವರಿಗೆ ಎಕ್ಸಾಮ್ ಬರೆಯಕ್ಕೆ ಪರ್ಮಿಷನ್ ಕೊಟ್ಟಾಗ ಅವರು ಇನ್ ಕೇಸ್ ಉತ್ತೀರ್ಣರಾದ್ರು ಅಂತಂದ್ರೆ ಹೋಗಿ ಯಾವ ತರ ಫಾರ್ಮರ್ಸ್ಗೆ ಮತ್ತೆ ಗೈಡ್ ಮಾಡ್ತಾರೆ ಅನ್ನೋದು ಮೇನ್ ಕ್ವಶನ್ ಆಗಿದೆ. ಸೊ ಹಂಗಾಗಿ ಇನ್ನೊಂದೇನಂದ್ರೆ ದೇಸಿ ಪ್ರೋಗ್ರಾಮ್ ಗಳನ್ನು ಮಾಡ್ತಿದ್ದಾರೆ. ಇದರಲ್ಲಿ ಏನಿದೆ ಅಂದ್ರೆ 10ನೇ ಮತ್ತೆ PUC ಯಾರು ಉತ್ತೀರ್ಣ ಆಗ್ಲಿ ಅಥವಾ ಅನುತ್ತೀರ್ಣ ಆಗ್ಲಿ ಅಂತವರಿಗೂ 6 ತಿಂಗಳ ಜಸ್ಟ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅಂತ ಕೋರ್ಸಸ್ ಮಾಡಿ ಅವರಿಗೆ ಇನ್ಪುಟ್ ಲೈಸೆನ್ಸ್ ಕೊಡ್ತಿದ್ದಾರೆ. ಅಂತವರಿಂದ ಏನಾಗ್ತಿದೆ ಅಂದ್ರೆ ಫಾರ್ಮರ್ ಈಗ ಏನ್ ಆಗ್ಬೇಕು ಅನ್ನೋಂಥದ್ದು ಈಗ ಈ ಪ್ರೆಸೆಂಟ್ ಏನಂತಂದ್ರೆ ಎಕ್ಸಾಮ್ ಅಲ್ಲಿ ಏನ್ AO ಮತ್ತೆ AO ಇದೆಲ್ಲ ಅದರಲ್ಲಿ ಪ್ರೈವೇಟ್ ಕಾಲೇಜಸ್ ಮತ್ತು BE ಬಯೋಟೆಕ್ ಅವ್ರನ್ನ ಹೊರಗಡೆ ಇಟ್ಟು ಎಕ್ಸಾಮ್ ನ ಕಂಡಕ್ಟ್ ಮಾಡ್ರಿ. ಈಗ ಎಷ್ಟು ದಿನದಿಂದ ಹೋರಾಟ ನಡೆಸ್ತಾ ಇದ್ರೆ ಹೇಗಿರುತ್ತೆ ಇದು ಅಂತ? ಈಗ ಕ್ಲಾಸಸ್ ಎಲ್ಲ ಸ್ಟಾಪ್ ಮಾಡಿ ಇದು ನಡೀತಾ ಇರೋದಾ ಹೇಗೆ? ಹೌದು, ಎಲ್ಲ ಯೂನಿವರ್ಸಿಟಿಯಿಂದ 13ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಕಾಲೇಜಲ್ಲಿ ಮಂಗಳವಾರದಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಇವರು ಹೀಗೆ ರೀತಿ ಮುಂದುವರೆದ್ರೆ ನಾವು 10,000 ಜನ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಹೋಗಿ ನಾವು ಅನಿರ್ದಿಷ್ಟಾವಧಿ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟನ ಮುಂದುವರಿಸ್ತೀವಿ. ಸರ್ಕಾರ ನಮ್ಮ ಮನವಿಯನ್ನ ತೊಳೆದ ಕಿವಿಗೆ ಹಾಕಿ ಹೀಗೆ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಈಗ ಮತ್ತೊಬ್ಬ ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈ BE ಬಯೋಟೆಕ್ ಅವ್ರ ಎಂಟ್ರಿ ಆದ್ರೆ ನಿಮ್ಗೇನ್ ತೊಂದ್ರೆ ಅಂತ? ಸರ್, BE ಬಯೋಟೆಕ್ನಾಲಜಿ ಏನಂದ್ರೆ ಅವ್ರ ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸಸ್ ಏನು ಓದಿರಲ್ಲ. ನಾವೇನಂತಂದ್ರೆ ನಾವು ವಿಲೇಜ್ ಅಲ್ಲಿ ಹೋಗ್ಬಿಟ್ಟು ರೈತರ ಜೊತೆ ಎಕ್ಸ್ಪೋಜರ್ ಆಗಿರ್ತೀವಿ. ನಮ್ ಕಂಪ್ಲೀಟ್ಲಿ ರೈತರ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ. ಅವ್ರ ರೈತರದ್ದು ಏನಂದ್ರೆ ಅವ್ರ ಸ್ಲೈಡ್ ಅಲ್ಲಿ ಹಾಕ್ಬಿಟ್ಟು ಆತರ ನೋಡಿ ಆತರ ಕಲ್ತಿರ್ಬೋದು. ಬಟ್ ನಾವೇನಂದ್ರೆ ನಾವು ಫೀಲ್ಡ್ ಹೋಗಿ ಕಲಿತೀವಿ. ಅವ್ರ ಅದ್ರ ಬಗ್ಗೆ ಏನ್ ಕಂಪ್ಲೀಟ್ಲಿ ನಾಲೆಜ್ ಇರಲ್ಲ. ಅಂತವ್ರನ್ನ ಆಡ್ ಮಾಡೋದ್ರಿಂದ ರೈತರ ಮಕ್ಕಳಿಗೆ ಅನ್ಯಾಯ, ರೈತರ ಮಕ್ಕಳು ಹೊಟ್ಟೆಗೆ ಹೊಡೆದಂಗ ಆಗುತ್ತೆ ಗೌರ್ಮೆಂಟ್ ಕಡೆಲಿದ್ದ ಅಂತ ನಾ ಗೌರ್ಮೆಂಟ್ಗೆ ಮನವಿ ಮಾಡಕ್ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಈ ರೀತಿಯಾಗಿ ನಿಯಮ ಉಲ್ಲಂಘನೆಯಾಗಿ ಆ ನಿಯಮ ಉಲ್ಲಂಘಿಸಿ ನೇಮಕಾತಿ ಮಾಡ್ಕೊಳ್ಳೋಕೆ ಮುಂದಾಗಿರುವಂತಹ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಸ್ವರೂಪವಾದಂತಹ ಹೋರಾಟವನ್ನು ಕೂಡ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆ ಕೂಡ ನೀಡುವುದಕ್ಕೆ ಮುಂದಾಗಿರುವಂತದ್ದು.